ಸಿದ್ದೇಶ್ವರ ಕಾಲೋನಿಯ ಹೊಸ ಬಡಾವಣೆ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಾಗರಾಜ್ ಬಾವಿದೊಡ್ಡಿ ಅವರ ನೇತೃತ್ವದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಹಾಗರ್ಗ ಗ್ರಾಮ ಪಂಚಾಯಿತಿ ಎದುರುಗಡೆ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಹಾಗರ್ಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸಿದ್ದೇಶ್ವರ ಕಾಲೋನಿಗೆ ಮೂಲಭೂತ ಸೌಕರ್ಯ ಒದಗಿಸುವುದರ ಜೊತೆಗೆ ಪಂಚಾಯಿತಿಯಲ್ಲಿ ನಡೆದಿರುವ ವ್ಯಾಪಕ ಅವ್ಯವಹಾರಗಳ ಸಮಗ್ರ ತನಿಖೆ ಹಾಗರ್ಗಿಗೆ ಒತ್ತಾಯ. ಇದೇ ಸಂದರ್ಭದಲ್ಲಿ ಶಿವಾಜಿ ಪೂಜಾರಿ, ದೇವಿದಾಸ್ ರೆಡ್ಡಿ, ಪಂಡಿತ್ ಫಾಸ್ಟರ್ ಮಾರುತಿ, ರಮೇಶ್ ಗುತ್ತೇದಾರ್ ಇತರರು ಉಪಸ್ಥಿತರಿದ್ದರು. ತಮ್ಮೆಲ್ಲರಿಗೆ ನಮಸ್ಕಾರಗಳು. ಇವತ್ತಿನ ದಿವಸ ಹಾಗರ್ಗಿ ಪಂಚಾಯತ್ ಎದುರುಗಡೆ ನಾವು ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ನೆರೆದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳುವ ಕಾರಣವೇನೆಂದ್ರೆ ಇವತ್ತಿನ ದಿವಸ ರಾಮದೇವ್ ನಗರಕ್ಕಾಗಲಿ ಅಥವಾ ಸಿದ್ದೇಶ್ವರ ಕಾಲನಿಗಾಗಲಿ ಮೂಲಭೂತ ಸೌಕರ್ಯಗಳಿಂದ ನಾವೆಲ್ಲರೂ ವಂಚಿತರಿದ್ದೀವಿ. ಈಗಾಗಲೇ ಭಾಳಷ್ಟು ಜನ ಹೇಳಿದ್ದಾರೆ, ನೀರಿಲ್ಲ ಮತ್ತು ಏನಪ್ಪ ಅಂದ್ರೆ ಮಕ್ಕಳಿಗೆ ಹೋಲಕ್ಕೆ ಬರ್ಲಿಕ್ಕೆ ತಕಲೀಫ್ ಆಗ್ತದ ಮತ್ತು ಕೆಸರಾಗ್ತಾ ಇದೆ ಅಂತೆಲ್ಲ ಭಾಳಷ್ಟು ಜನ ಹೇಳಿದ್ದಾರೆ. ಅದಕ್ಕೆ ಏನಪ್ಪ ಅಂದ್ರೆ ಮೂಲಭೂತ ಸೌಕರ್ಯಗಳು, ನೀರು ಇಲ್ಲ, ಕರೆಂಟ್ ಇಲ್ಲ. ಈಗ ಪಂಚಾಯತಿದೊಂದು ದೊಡ್ಡ ಗೊಂದಲ ಆಗಿಬಿಟ್ಟದ. ಯಾಕಂದ್ರೆ ಒಬ್ಬರು ಹಾಗರ್ಗಿ ಪಂಚಾಯತಿ ಕೇಳಂತಾರೆ, ಒಬ್ಬರು ಕುಸನೂರು ಪಂಚಾಯತಿ ಕೇಳಂತಾರೆ. ಕುಸನೂರು ಪಂಚಾಯತಿ ಕೆಲವೊಬ್ರು ಓಟ್ ಹಾಕ್ತಾರೆ, ಹಾಗರ್ಗಿ ಪಂಚಾಯತಿ ಕೆಲವೊಬ್ರು ಓಟ್ ಹಾಕ್ತಾರೆ, ಇಲ್ಲ ಅಂತಿಲ್ಲ, ನಾವು ಇಕೊಂಡು ಆದರೆ ಇನ್ನೊಂದು ಸಮಸ್ಯೆ ಏನಾಗಿದೆ, ಕುಸನೂರು ಪಂಚಾಯತಿದವರು ಏನಪ್ಪ ನಮ್ಗೆ ಅಟ್ಲೀಸ್ಟ್ ನೀರಿಂದೂ ಸ್ವಲ್ಪ ವ್ಯವಸ್ಥೆ ಮಾಡ್ಲತ್ತಾರೆ, ಇಲ್ಲ ಅಂತಿಲ್ಲ. ಅವ್ರಿಗೆ ಎಷ್ಟು ನಡೀತದೆ ಅಷ್ಟು ನೀರಿನ ವ್ಯವಸ್ಥೆ ಮಾಡತ್ತಾರ, ಅಲ್ಲಿ ಮರಮ್ನ ಹಾಕ್ಲತ್ತಾರ ಮತ್ತು ಬೇಕಾದಾಗ ಲೈಟ್ನು ಕೊಡ್ಲತ್ತಾರ. ಅದ್ರ ಈಗ ಟ್ಯಾಕ್ಸ್ ಮಾತ್ರ ನಾವೇನು ಮಾಡ್ತೀವಿ ಅಂದ್ರೆ ಹಾಗರ್ಗಿ ಪಂಚಾಯತಿ ಕಟ್ತೀವಿ. ಟ್ಯಾಕ್ಸ್ ಹಾಗರ್ಗಿ ಪಂಚಾಯತಿದವರು ಪೂರಾ ಟ್ಯಾಕ್ಸ್ ಕಟ್ಕೊಂಡು ಏನಾದ ಅವ್ರು ಗಂಟು ಕಟ್ಕೊಂಡು ಸೀದಾ ಏನಪ್ಪ ಮನೆಗೆ ಹೋಗ್ಲತ್ತಾರ. ₹1 ಅದರಂದು ಆ ಟ್ಯಾಕ್ಸ್ ಕಟ್ಟಿದಾಗ ನಮ್ಮ ಪಂಚಾಯತಿ ನಮ್ಮ ನಿವಾಸಿಗಳಿಗೆ ಏನಪ್ಪ ತಂದು ಖರ್ಚು ಮಾಡತ್ತಿಲ್ಲ ಅವರು. ಅದಕ್ಕೆ ಇವತ್ತಿನ ಏನಪ್ಪ ಸಿ ಒ ಆಗಲಿ ಅಥವಾ ಇ ಒ ಸಾಹೇಬರಾಗಲಿ ಇದಕ್ಕೆಲ್ಲ ಗಮನ ಹರಿಸ್ಬೇಕು. ಗಮನ ಹರಿಸಿ ಇದು ದೊಡ್ಡ ಗೊಂದಲ ಆಗದ. ಇದೊಂದು ಗೊಂದಲ ಪರಿಹಾರ ಮಾಡಬೇಕು. ಪರಿಹಾರ ಮಾಡಿ ಇವತ್ತಿನ ದಿವಸ ನಮ್ಮ ಕಾಲೇಜಾಗ ಹೆಂಗಾದ ಪರಿಸ್ಥಿತಿ ಅಂತಂದ್ರೆ ಸಣ್ಣ ಮಕ್ಕಳಿಗೆ ಏನಪ್ಪ ನಾವು ಸ್ಕೂಲಿಗೆ ಬಿಡ್ಬೇಕಾದ್ರೆ ಚಪ್ಪಲಿ ಕೈದಾಗ ಹಿಡ್ಕೊಂಡು ಹೋಗಿ ಅವ್ರಿಗೆ ಏನಪ್ಪ ಅಂದ್ರೆ ಕಾಲು ಕೆಸರು ತೊಳೆದು ಏನಪ್ಪ ಅಂದ್ರೆ ಚಪ್ಪಲಿ ಹಾಕಿ ವ್ಯಾನ್ ಕೂಡಿಸ್ಬೇಕು ಮಳೆ ಬಂದಾಗ. ಅಂಥ ಪರಿಸ್ಥಿತಿ ಖಾಲಿ ಕ್ಯಾರಿ ಕಟ್ಟಿ ಏನಪ್ಪ ಅಂದ್ರೆ ನಾವು ಏನಪ್ಪ ಅಂದ್ರೆ ಮಕ್ಕಳಿಗೆ ಇವತ್ತು ಸ್ಕೂಲಿಗೆ ಕಳಿಸ್ಲತ್ತೀವಿ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಅದಕ್ಕೆ ಅಂಥವೆಲ್ಲ ನಿರ್ಮಾಣ ಮಾಡ್ಬೇಕಾದ್ರೆ ಏನಪ್ಪ ಇವತ್ತೇನಪ್ಪ ಅಂದ್ರೆ PDO ಅವರು ಅಷ್ಟೇ ಅಲ್ಲ, ಯುವ ಸಾಹೇಬರು, ಶಿವ ಸಾಹೇಬರು, ಇವರೆಲ್ಲರೂ ಏನಪ್ಪ ಅಂದ್ರೆ ಇವತ್ತಿನ ಧರಣಿಗೆ ನಮ್ಗೆ ಏನಪ್ಪ ಸ್ಪಂದನೆ ಮಾಡಬೇಕು. ಸ್ಪಂದನೆ ಮಾಡಿದ ಎಲ್ಲ ಸಮಸ್ಯೆಗಳು ಬಗೆಹರಿಸಬೇಕು. ಎರಡನೇದಾಗಿ ಮೂಲಭೂತ ಸೌಕರ್ಯ ಸಲುವಾಗಿ ನಾವೇನಪ್ಪ ಅಂದ್ರೆ ಮತ್ತಿಮೂರು ಸಾಹೇಬರು PA ಅವ್ರ ಬಳಿ ಹೋಗಿದೆ. ನಮ್ಮ ರಾಮದೇವ್ ನಗರ ಏರಿಯಾದಾಗ ಒಂದು ಅಂಬೇಡ್ಕರ್ ಇದು ಅದ, ಚೌಕ್ ಅದ. ಆ ಚೌಕ್ ಬಳಿ 8 ಗಂಟೆ ಆದರೆ ರಾತ್ರಿ 12 ಗಂಟೆ ಆದಪ್ಲೇ ಅದ. ಸುತ್ತಮುತ್ತ ಒಂದೇ ಲೈಟ್ ಇಲ್ಲ. ಅದಕ್ಕೆ ಹೈಮಾಸ್ ಸಲುವಾಗಿ ನಾವು ಹೋದಾಗ ನೀವು ಏನು ಓಟ್ ಹಾಕಿಲ್ಲ, ನಿಮ್ಗೆ ಹೈಮಾಸ್ ಕೇಳಪ್ಲೇ ಇಲ್ಲ ಅಂತ ಮಾತು ಆಡ್ತಾರೆ ನಮಗೆ. ಅಂದಮೇಲೆ ನಾವು ಅಷ್ಟಕ್ಕೆ ಬಿಟ್ಟು ಬಂದೆವು. ಇಂಥವಕ್ಕೆಲ್ಲ ಸರ್ಕಾರ ಗಮನ ಹರಿಸ್ಬೇಕು. ನಮಗೆ ದೊಡ್ಡ ಅಧಿಕಾರಿಗಳೇನೋ ನಮ್ಮ ಕಡೆ ಸ್ವಲ್ಪ ತಿರುಗಿ ನೋಡ್ಬೇಕು. ತಿರುಗಿ ನೋಡಿ ಏನಪ್ಪ ನಮಗೆಲ್ಲ ಮೂಲಭೂತ ಸೌಕರ್ಯಗಳು ಒದಗಿಸ್ಬೇಕು. ಇನ್ನೊಂದೇನದ, ಈ ಪಂಚಾಯತಿಯವರೇ ನಮಗೇನಪ್ಪ ಅಂದ್ರೆ ಟ್ಯಾಕ್ಸ್ ಕಟ್ಕೊತಾರೆ. ಪಂಚಾಯತಿಯವರೇ ನಮಗೇನಪ್ಪ ಮೊಟೇಷನ್ ಕಾಪಿ ಮಾಡೋರ, DCP ಎಂಟ್ರಿ ಅದ, ಎಲ್ಲನೂ ಅದ. ಇದ್ರೂ ಏನಪ್ಪ ಅಂದ್ರೆ ಪ್ಲಾಟ್ ಓನರ್ಗಳು ಬಂದು ಏನಪ್ಪ ಅಂದ್ರೆ ಇವತ್ತು ಜನಗಳ ಮಧ್ಯೆ ಏನಾದ್ರು ಕಿರಿಕಿರಿ ಮಾಡ್ತಾ ಇದ್ದಾರೆ. ಅದೆಲ್ಲ ಬಗೆಹರಿಸ್ಬೇಕು. ಅದೆಲ್ಲ ಬಗೆಹರಿಸ್ಬೇಕಂತ ಅಂದಾಗ ಪಂಚಾಯತಿಯವರು ಸಪೋರ್ಟ್ ಮಾಡ್ಬೇಕು. ನಮ್ಗೆ ಯುವ ಸಾಹೇಬರು ಸಪೋರ್ಟ್ ಮಾಡಬೇಕು, ಸಿ ಒ ಸಾಹೇಬರು ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡಿ ಮುಂದಿನ ದಿನಗಳದಾಗ ಆ ಪಾಣಿ ಕಾಲಮ್ನಾಗ ಏನಪ್ಪ ಅಂದ್ರೆ ಗ್ರಾಮ ಠಾಣಾ ವ್ಯಾಪ್ತಿ ಅಂತೇಳಿ ಬರ್ತಕ್ಕಂಥ ವ್ಯವಸ್ಥೆ ಮಾಡಿಕೊಡ್ಬೇಕು ನಮಗೆ. ಒಂದು ವೇಳೆ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವ್ಯವಸ್ಥೆ ಮಾಡಿಲ್ಲ ಅಂದ್ರೆ ಈ ಧಿಕ್ಕಾರ ಇಲ್ಲಿಗೆ ಏನಪ್ಪ ಅಂದ್ರೆ ಕೊನೆಗೊಳ್ಳೋದಲ್ಲ. ಇವತ್ತು ಇಲ್ಲಿ ಆಗ್ಯದ, ನಾಳೆಗೆ ಯುವ ಸಾಹೇಬ್ರ ಬಲ್ಲಿ ಆಗ್ತದ, ನಾಳೆಗೆ DC ಅವ್ರ ಬಲ್ಲಿ ಆಗ್ತದ, CO ಅವ್ರ ಬಲ್ಲಿ ಆಗ್ತದ. ಹೀಗಾಗಿ ದೊಡ್ಡ ಪ್ರಮಾಣದಾಗ ನಾವೆಲ್ಲ ಭಾಳ ದೊಡ್ಡ ಪ್ರಮಾಣದಾಗ ಏನಪ್ಪ ಅಂದ್ರೆ ಜನಸಂಖ್ಯೆ ನೆರವರಿದ್ದೀವಿ. ಅದಕ್ಕಿಂತವೆಲ್ಲ ಮಾಡ್ಕೋಬಾರ್ದು. ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆ ನೀಡತ್ತೀವಿ. ದಯವಿಟ್ಟು ನಮ್ಮ ಎಲ್ಲ ಸಮಸ್ಯೆಗಳಿಗೆ ಬಗೆಹರಿಸ್ಬೇಕನ್ನಪ್ಪ, ಬಗೆಹರಿಸಿ ನಮಗೇನಪ್ಪ ಅಂದ್ರೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರು ರಾಮಣ್ಣ ನೂಲ. ಚೆಕ್ ನೀವು ಕ್ಲಾರಿಫೈ ಮಾಡಿ ಇಲ್ಲ ಅಂದ್ರೆ ನಾನು ತೆಗೆಸ್ಕೊಡ್ತೀನಿ. ನಾನು ಯಾಕಂದ್ರೆ ಚೆಕ್ ಇಲ್ಲದೇನೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಅಲ್ಲಿ ಚೆಕ್ ಬಂದು ಇಲ್ಲ ಅಂತ ತಿಳ್ಕೊರಿ, ನಾನು ಅದಕ್ಕೆ ನಾನು ರೆಡಿ ಇದ್ದೀನಿ. ನಾನು ಆ ಡಾಕ್ಯುಮೆಂಟ್ಸ್ 101%. ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮಗೆ. 2024-25ರಲ್ಲಿ ನಿಮಗಿರ್ತಕ್ಕಂಥದ್ದು 50 ಲಕ್ಷದ ಎಸ್ಟಿಮೇಟ್ ಇದೆ. ನಿಮ್ಮ ಕರ ವಸೂಲಿಯಲ್ಲಿ ಹೇಳ್ತಾ ಇದ್ದೀನಿ ನಾನು. 50 ಲಕ್ಷದ ಎಸ್ಟಿಮೇಟ್ ಇದೆ. ನಿಮ್ಮ ಖರ್ಚು ಎಷ್ಟಿದೆ? 1,20,00,000 ಇದೆ. ಎಲ್ಲಿ ಹೋಯ್ತು ರೊಕ್ಕ? ಅದು ಯಾರು ಹೊಣೆಗಾರ? ಅದಕ್ಕೆ ಕೇಳಿದ್ರೆ ಏನು ಹೇಳ್ತಾರೆ? ಇದ್ರ ಬಗ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆಲ್ರೆಡಿ ಜಿಲ್ಲಾ ಪಂಚಾಯತ್ಗೆ. ಇವತ್ತು ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ. ಕೊಟ್ಟು ನಾ ಮತ್ತೆ 1 ವರ್ಷ ಇರತ್ತೆ. ಇವತ್ತು ಇನ್ನೊಂದು ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ. ಪೂರ 100 ಮಂದಿ ಕಂಪ್ಲೇಂಟ್ದಾಗ ಸೇರಿಸ್ಬಿಟ್ರದೆ. ನಂದು ಒಂದು ಕಂಪ್ಲೇಂಟ್ ಯಾರಿಗೆ ಕೊಟ್ಟಿರಿ ಸರ್? ಮನವಿ ಜಿಲ್ಲಾ ಪಂಚಾಯತ್ CO ಕೊಟ್ಟಿದ್ದೀನಿ. ಇವತ್ತು ಅಲ್ಲೇ ತನಿಖೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಒಬ್ಬ ಯಾರಿಗೂ ಪ್ರಕಾಶ್ ರಾಠೋಡ್ ಅನ್ನೋರ ನೇಮಕ ಮಾಡೀವಿ, ಅವ್ರು ನಿಮ್ಗೆ ತನಿಖೆ ಮಾಡ್ತಾರಂತ. ಇವತ್ತಿಗೂ ಬಂದಿಲ್ಲ ಮನುಷ್ಯ. ನಾನು ಅವನಿಗೂ ಕೂಡ 4 ಸಲ ಮಾತಾಡಿದ್ದೀನಿ, ಇವತ್ತಿಗೂ ಬಂದಿಲ್ಲ. ಅದು ನಿಮಗೆ ಅಕೌಂಟ್ ನೀವು ನೋಡ್ರಿ. ಆಮೇಲೆ ಇನ್ನೊಂದು ರೂಲ್ ಏನಾಗ ಗೊತ್ತಾ, ನೀವು 50 ಲಕ್ಷಕ್ಕಿಂತ ಮೇಲ ನೀವು ಆಕ್ಷನ್ ಪ್ಲಾನ್ ಅಪ್ರೂವ್ ತೊಗೊಳ್ಬೇಕಾದ್ರೆ ಜಿಲ್ಲಾ ಪಂಚಾಯತ್ ತೊಗೊಳ್ಬೇಕು. ನೀವು CO ಅವ್ರಿಗೆ ಇಲ್ಲದ ಅದು ಪರ್ಮಿಷನ್ ಇಲ್ಲ. ಇವರು 1,20,00,000 ಎಕ್ಸ್ಪೆಂಡಿಚರ್ ಮಾಡ್ತಾರೆ. ಮತ್ತು ರೊಕ್ಕ ಪರ್ಮಿಷನ್ ಯಾರು ಕೊಡ್ತಾರೆ? ಇವರಿಗೆ ಯಾರು ಕೊಡ್ಬೇಕು? ಇವರಿಗೆ
ನಮ್ಮ ರೊಕ್ಕ ರೀ, ಸಿದ್ದೇಶ್ವರ ಕಾಲನಿ ರೊಕ್ಕ, ಸಾರ್ವಜನಿಕ ರೊಕ್ಕ ಅದು. ಆ ರೊಕ್ಕ ಯಾರಿಗೆ ಕೊಡ್ಲತ್ತೀರಿ ನೀವು? ಇದು ನಿಮ್ಮ ಕೈಲಿ ಆಗಲ್ಲ ಅಂತ ತಿಳ್ಕೊರಿ. ನಾವು ಪಟ್ಟಿರ್ತಕ್ಕಂಥ ಸಿದ್ದೇಶ್ವರ ಕಾಲನಿ ರೊಕ್ಕ ನಮಗೆ ಖರ್ಚು ಮಾಡ್ರಿ ಸಾಕು. ನೀವು ಮಾಡೋದು ಅವಶ್ಯಕತೆ ಇಲ್ಲ ಬಗ್ಗೆ. ಇದ್ರ ಬಗ್ಗೆ ಶಾಸಕರಿಗೆ ಏನಾದರೂ ಗಮನಕ್ಕೆ ಅದ ಸರ್? ಇಲ್ಲ, ನಾವು ಶಾಸಕರಿಗೆ ಎಲ್ಲರೂ ಹೋಗಿ ಹೇಳಿದ್ದಾರೆ, ಬಟ್ ನಾನು ಹೇಳಿಲ್ಲ. ಇದು ಸಿದ್ದೇಶ್ವರ ಕಾಲನಿ ಜನಸಂಖ್ಯೆ ಹೋಗಿ ಹೇಳಿದ್ದಾರೆ. ಬಟ್ ಈ ರೀತಿ 2024-25 ಕೂಡ ಈ ರೀತಿ ಹೆಗಣಾಗಿದೆ. ಮತ್ತು 25-26 ಕೂಡ ಇದನ್ನಾಗಿದೆ. ಇವ್ರ ಮೇಲೆ ಅಡಿಟನೇ ಇಲ್ಲ. ಈಗ ಅಡಿಟ್ ಮಾಡ್ತಾರೆ, ಪಂಚಾಯತಿ ಮಾಡ್ತಾರೆ, ಅದು ಜಿಲ್ಲಾ ಪಂಚಾಯತ್ ಮಾಡ್ತಾರೆ. ಒಂದಕ್ಕೊಂದು ಟ್ಯಾಲಿನೇ ಆಗಲ್ಲ ಅದು. ನಿಮ್ಮ ಆಗ್ರಹ ಏನದ ಸರ್? ನಮಗೇನಿಲ್ಲ, ಮೊದಲು ಫಸ್ಟ್ ಈ ಪಿ ಡಿ ಒ ಮೇಡಮ್ ಅವರನ್ನ ಇಲ್ಲಿಂದ ತೆಗಿಬೇಕು. ಬೇರೆದೇನಿಲ್ಲ. ಈ ಪಿ ಡಿ ಒ ಮೇಡಮ್ ಅವರನ್ನ ಇಲ್ಲಿಂದ ನೀವು ಬೇರೆ ಕಡೆ ವರ್ಗಾವಣೆ ಮಾಡಿರಿ. ನಿಮಗೆ ಅವ್ರು ತಪ್ಪಿಸ್ಕೊಂಡ್ರೆ ಅವರ ಅಮಾನತ್ತು ಮಾಡಿರಿ. ನಿಮಗೆ ತಪ್ಪಿಸ್ಕೊಂಡಿಲ್ಲ, ನೀವು ವರ್ಗಾವಣೆ ಮಾಡ್ಕೊಡ್ರಿ. ನನ್ನ ಲೆಕ್ಕದಾಗಂತೂ 101% ತಪ್ಪಿಸ್ತಾರೆ. ಇವ್ರು ತನಿಖೆನೇ ಮಾಡಿರಿ. ಮೊದಲ 24-25-26 ಅಕೌಂಟ್ ಚೆಕ್ ಮಾಡಿರಿ ಖಾಲಿ. ಇವ್ರು 100% ಸಸ್ಪೆಂಡ್ ಆಗ್ತಾರೆ. ತಮ್ಮ ಹೆಸರು ಸರ್? ಸರ್, ನನ್ನ ಹೆಸರು ಡಾಕ್ಟರ್ ಪ್ರಕಾಶ್ ಆಗ್ರಿಗೆ ಅಂತ.